ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 19 ಆಗಸ್ಟ್ 2023 ಶನಿವಾರ. ಈ ದಿನ ಶೋಭಕೃತನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷ, ತೃತೀಯ ತಿಥಿ ಹಾಗೂ ಶನಿವಾರ, ಉತ್ತರ ನಕ್ಷತ್ರ, ಸಿದ್ಧಯೋಗ, ತೈತಿಲಕರಣ. ಇನ್ನು ಈ ದಿನದ ಸೂರ್ಯ ಉದಯವನ್ನು ನೋಡುವುದಾದರೆ ಪ್ರಾತಃ ಕಾಲ 6:05:38 ಸೂರ್ಯ ಉದಯವಾಗಲಿದೆ. ಸೂರ್ಯ ಅಸ್ತವಾಗುವಂಥ ಸಮಯ ಸಂಜೆ 6:55:17 ಸೂರ್ಯನು ಅಸ್ತವಾಗುವಂಥ ಸಮಯ. ಇನ್ನು ಈ ದಿನದ ಮುಹೂರ್ತವನ್ನು ನೋಡುವುದಾದರೆ ರಾಹುಕಾಲ ಬೆಳಗ್ಗೆ 9:18 10:54 ರಾಹುಕಾಲವಿರಲಿದೆ. ಯಮಗಂಡ ಕಾಲ ಮಧ್ಯಾಹ್ನ 2:07 ಮಧ್ಯಾಹ್ನ 3:43 ಯಮಗಂಡ ಕಾಲ. ಇನ್ನು ಗುಳಿಕ ಕಾಲ ಬೆಳಗ್ಗೆ 6:06 ಬೆಳಗ್ಗೆ 7:42 ಗುಳಿಕ ಕಾಲವಿರುವಂಥ ಸಮಯ. ಇನ್ನು ಅಭಿಜಿತ್ ಲಗ್ನದ ಮುಹೂರ್ತವನ್ನು ನೋಡುವುದಾದರೆ ಮಧ್ಯಾಹ್ನ 12:05 ಪ್ರಾರಂಭವಾಗಿ 12:56 ಅಭಿಜಿತ್ ಲಗ್ನದ ಮುಹೂರ್ತವಿರುವಂಥ ಸಮಯ. ಇನ್ನು ಈ ದಿನದ ದಿನವಿಶೇಷವನ್ನು ನೋಡುವುದಾದರೆ ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ ಮತ್ತು ಈ ದಿನ ಶನಿವಾರವಾದ್ದರಿಂದ ಈಶ್ವರ ದೇವರ ಆರಾಧನೆ, ಶನಿ ಆರಾಧನೆ ಮತ್ತು ಮುಖ್ಯ ಪ್ರಾಣನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಮಗೆ ಈ ದಿನ ಬರತಕ್ಕಂತಹ ಕೆಲವು ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಭಗವಂತ ನಮ್ಮ ಎಲ್ಲ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹಿಸಿಕೊಟ್ಟು ಬಂದಂತಹ ಬರತಕ್ಕಂತಹ ಆಪತ್ತುಗಳನ್ನು ದೂರ ಮಾಡಿಕೊಟ್ಟು ನಿಮ್ಮ ಸರ್ವ ಅಭೀಷ್ಟಗಳನ್ನು ಅನುಗ್ರಹಿಸಿ ಶನಿವಾರದ ದಿನ ನಿಮಗೆ ಶುಭವಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಒಪ್ಪಿಕೊಳ್ಳುವುದು ಉತ್ತಮ. ಕಾರ್ಯದ ಸ್ಥಳವನ್ನು ಬದಲಾಯಿಸುವಂಥ ಸಾಧ್ಯತೆ ಇದೆ. 3ನೇ ವ್ಯಕ್ತಿಗಳ ಮೂಲ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಲಿದ್ದೀರಿ. ದೂರವಾಣಿ ಕರೆಗಳನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮದಲ್ಲದ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಲು ಹೋಗುವುದು ಬೇಡ. ಸಂಕಷ್ಟದ ಸನ್ನಿವೇಶಗಳನ್ನು ಬುದ್ಧಿವಂತಿಕೆಯಿಂದ ದಾಟಬೇಕಾಗಬಹುದು. ಅನಪೇಕ್ಷಿತ ವಿಚಾರಗಳನ್ನು ಚರ್ಚಿಸುವುದು ನಿಮಗೆ ಈ ದಿನ ಇಷ್ಟವಾಗಲಿದೆ. ಪ್ರಯಾಣ ಮಾಡುವುದು ನಿಮಗೆ ಇದನ್ನು ಇಷ್ಟವಾದಂಥ ಒಂದು ವಿಷಯ. ಒತ್ತಡದಲ್ಲಿ ಇಂದಿನ ಕಾರ್ಯವನ್ನು ಮಾಡಲಿದ್ದೀರಿ, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮೇಷರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮವರೇ ನಿಮ್ಮ ಉದ್ಯೋಗಕ್ಕೆ ಸಮಸ್ಯೆಯನ್ನು ತಂದೊಡ್ಡಬಹುದು. ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಒದಗಿ ಬರಬಹುದು. ಮೇಷರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭ ಬರದೇ ಇರುವುದರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಜಾಗರೂಕತೆ ಮುಖ್ಯ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಡುವಂಥ ದಿನ. ಹಾಗಾಗಿ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಅನ್ಯೋನ್ಯತೆ ಕಮ್ಮಿಯಾಗಿ ಸ್ವಲ್ಪ ಮನಸ್ತಾಪಗಳು ಬರುವಂಥ ದಿನ. ಜಾಗರೂಕತೆ ಮುಖ್ಯ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಈ ದಿನ ವಿದ್ಯೆಯಲ್ಲಿ ತೊಡಗಿಕೊಳ್ಳಲಿದ್ದೀರಿ. ನಿಮ್ಮ ಮನಸ್ಸು ಸ್ವಲ್ಪ ಸಂತೋಷದಿಂದ ಇರುವುದರಿಂದ ಓದಿದಂಥ ಪಾಠಗಳು ನಿಮಗೆ ಮುಂದಕ್ಕೆ ಅದು ಉಪಯೋಗಕ್ಕೆ ಬರಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಕೃಷಿಯಲ್ಲಿ ಉತ್ಪನ್ನಗಳ ಮಾರಾಟದಲ್ಲಿ ಸ್ವಲ್ಪ ಮಟ್ಟಿನ
ಲಾಭ ಉಂಟಾಗಲಿದೆ. ಬೆಳೆದಂಥ ಬೆಳೆಗಳಿಂದಲೂ ಲಾಭ ಪ್ರಾಪ್ತಿಯಾಗುವುದರಿಂದ ಮನಸ್ಸಿಗೆ ಸ್ವಲ್ಪ ಹಿತ ದೊರಕುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನೀವು ಬೇರೆಯವರಿಂದ ತೆಗೆದುಕೊಂಡಂಥ ಹಣವನ್ನು ಸರಿಯಾದ ಸಮಯಕ್ಕೆ ನಿಮಗೆ ಹಿಂತಿರುಗಿಸಲಾಗದೇ ಇರುವುದರಿಂದ ಸ್ವಲ್ಪ ಮಟ್ಟಿನ ಮನಸ್ತಾಪಗಳು ಬರಬಹುದು. ಜಾಗರೂಕತೆ ಮುಖ್ಯ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು ಬರುವಂಥ ಒಂದು ದಿನವಾಗಿರಲಿದೆ. ಆದರೂ ಪ್ರಯಾಣದಲ್ಲಿ ದೊಡ್ಡ ಮಟ್ಟಿನ ಸಮಸ್ಯೆಗಳಿಲ್ಲದೆ ಸುಖವಾದಂಥ ಒಂದು ಪ್ರಯಾಣ ದೇವರಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ನೀವು ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಈ ದಿನದ ಮೇಷರಾಶಿಯವರ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಲು, ಇಷ್ಟಾರ್ಥ ಸಿದ್ಧಿಯಾಗಲು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿ. ಧಾರ್ಮಿಕ ಆಚಾರಗಳನ್ನು ಮಾಡುತ್ತಿದ್ದರೂ ಅದು ಕೃತಕದಂತೆ ಅನ್ನಿಸಬಹುದು. ಒಂದೇ ವಿಷಯವು ಅನೇಕ ಬಾರಿ ಕೇಳಿ ಹಿಂಸೆಯಾಗಲಿದೆ. ಶೀತಲ ಸಂಘರ್ಷವು ಸ್ಫೋಟವಾಗಲಿದೆ. ಹಳೆಯದನ್ನು ಮರೆತು ಹೊಸದರಲ್ಲಿ ಮುನ್ನಡೆಯುವುದು ಉತ್ತಮ. ಯಾರ ಮಾತನ್ನು ಕೇಳದೆ ಉದ್ದಟತನ ತೋರಲಿದ್ದೀರಿ. ಆರ್ಥಿಕ ಅಭಿವೃದ್ಧಿಗೆ ನಾನಾ ಯೋಚನೆಗಳನ್ನು ಮಾಡಲಿದ್ದೀರಿ. ನಿಮ್ಮ ಸತ್ಯವನ್ನು ನಿಮ್ಮವರು ನಂಬುವುದು ಕಷ್ಟವಾಗಲಿದೆ. ಆರೋಗ್ಯದಲ್ಲಿ ಆಗುವ ಸಣ್ಣ ಸಣ್ಣ ವ್ಯತ್ಯಾಸವು ನಿಮಗೆ ಕಿರಿಕಿರಿಯನ್ನು ತಂದೊಡ್ಡಬಹುದು. ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರಾತಃ ಕಾಲದಲ್ಲಿ ಶುದ್ಧ ಮನಸ್ಸಿನಿಂದ ಪಠಿಸಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣುವಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ತಲೆಗೆ ಸಂಬಂಧಿಸಿದಂಥ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಬಹುದು. ತಲೆನೋವೆಲ್ಲ ಬರಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವಂಥ ದಿನ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ವಿದ್ಯೆಯಲ್ಲಿ ಯಾವುದೇ ರೀತಿಯಾದಂಥ ತೊಡಕು ತೊಂದರೆಗಳಿಲ್ಲದೆ ವಿದ್ಯೆಯಲ್ಲಿ ನೀವೇ ಸ್ವತಃ ತೊಡಗಿಕೊಳ್ಳುವಂಥ ದಿನ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಸ್ವಲ್ಪ ನಷ್ಟ ಉಂಟಾಗಲಿದೆ. ಹಣದ ಅಭಾವ ಕಾಡಬಹುದು. ಕೃಷಿಕರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ನೀವು ಯಾರಿಗಾದರೂ ಕೊಟ್ಟಂತಹ ಹಣವು ನಿಮ್ಮ ಕೈ ಇರುವುದರಿಂದ ಹಣದಲ್ಲಿ ಸ್ವಲ್ಪ ಮಟ್ಟಿನ ಅಭಾವಗಳು ಕಾಡಬಹುದು. ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಿಂದಲೂ ಸಾಲವನ್ನು ಪಡೆಯದೇ ಇರುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ತೊಂದರೆಗಳು ಬರುವಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ಆದಿತ್ಯ ಹೃದಯವನ್ನು ಉತ್ತಮ ರೀತಿಯಲ್ಲಿ ನೀವು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ. ಮಕ್ಕಳ ವಿಚಾರದಲ್ಲಿ ನಿಮ್ಮ ಧೋರಣೆಯು ಬದಲಾಗಲಿದೆ. ಮನೆಯಲ್ಲಿ ಯಾರ ಮೇಲೂ ಪಕ್ಷಪಾತ ಮಾಡುವುದು ಬೇಡ. ಪ್ರಯಾಣವು ನಿಮಗೆ ಸಂಕಟವನ್ನು ತಂದೊಡ್ಡಲಿದೆ. ಅನಿರೀಕ್ಷಿತ ಸಂಪತ್ತು ತಂದೆಯ ಕಡೆಯಿಂದ ಬರಲಿದೆ. ಕಚೇರಿಯ ಕೆಲಸದಲ್ಲಿ ನೀವು ಹೆಚ್ಚು ಆಸ್ಥೆಯನ್ನು ತೋರಿಸಲಿದ್ದೀರಿ. ನಿಮ್ಮ ಅನುಕೂಲದ ಸ್ಥಿತಿಗೆ ದೈವವು ಯಾರದ ಮೂಲಕ ಸಹಾಯವನ್ನು ಮಾಡಲಿದೆ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ನೀವು ಮುಂದುವರಿದಲ್ಲಿ ನಿಮಗೆ ಉತ್ತಮ ಲಾಭಗಳು ಪ್ರಾಪ್ತಿಯಾಗುವಂಥ ದಿನ. ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭಗಳನ್ನು ಸಹಿತ ಪಡೆದುಕೊಳ್ಳುವಂಥ ದಿನ. ನೀವು ಇಟ್ಟ ನಂಬಿಕೆಗೆ ನಿಮಗೆ ಯಾವುದೇ ಸಮಸ್ಯೆಗಳು ಬರದೇ ಇರುವಂಥ ದಿನ. ಇನ್ನು ನಿಮ್ಮ ನಂಬಿಕೆಯಂತೆ ಕೆಲವು ಅಚ್ಚರಿಗಳು ನಡೆಯಲಿದೆ. ಇನ್ನು ಮಿಥುನ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ಮನ್ನಣೆ ಹಾಗೂ ಯಶಸ್ಸು ದೊರಕುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತದಲ್ಲಿ ವ್ಯಾಪಾರದಲ್ಲಿ ಲಾಭಗಳು ಪ್ರಾಪ್ತಿಯಾಗಲಿದೆ. ಭೂ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಅಧಿಕ ಲಾಭ ಪ್ರಾಪ್ತಿಯಾಗುವಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಜ್ವರ, ಕಫ, ಶೀತದಂಥ ಅನಾರೋಗ್ಯಗಳು ಕಾಡಬಹುದು. ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತುಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿರುವುದರಿಂದ ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಕಷ್ಟವಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಅದರಿಂದ ನೀವು ಜಾಸ್ತಿ ಹಣವನ್ನು ಪಡೆಯಲು ಸ್ವಲ್ಪ ಕಷ್ಟವಾದಂಥ ದಿನ. ಹೂಡಿಕೆ ಮಾಡಿದಂಥ ಸಂಪತ್ತು ಹಿಂತಿರುಗಿ ಬರದೇ ಇರುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಂದಲೂ ಸಾಲವನ್ನು ಪಡೆಯದೇ ಇರುವುದು ಉತ್ತಮ. ನೀವು ತೆಗೆದುಕೊಂಡಂಥ ಸಾಲವನ್ನೇ ನಿಮಗೆ ಹಿಂತಿರುಗಿಸಲಾಗದೇ ಇರುವುದರಿಂದ ದೊಡ್ಡ ಸಮಸ್ಯೆಗಳು ಉಲ್ಬಣವಾಗಲಿದೆ. ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ.
ಇನ್ನು ಮಿಥುನ ರಾಶಿಯವರ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತುಗಳಿಲ್ಲದೆ ಸುಖವಾದಂಥ ಒಂದು ಪ್ರಯಾಣ ಮಿಥುನ ರಾಶಿಯವರು ಮಾಡಲಿದ್ದೀರಿ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಗಣಪತಿಯ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿ, ಇಂದು ನೀವು ಸಮಯವನ್ನು ಕಳೆಯಲು ಬೇರೆ ಬೇರೆ ದಾರಿಗಳನ್ನು ಹುಡುಕಲಿದ್ದೀರಿ. ಒಂಟಿಯಾಗಿ ಇರುವುದು ನಿಮಗೆ ಕಷ್ಟವಾಗಲಿದೆ. ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವುದು ಹೆಚ್ಚು ಉತ್ತಮ. ಹೊಸತನ್ನು ಕಲಿಯಬೇಕು ಎನ್ನುವ ಆಸೆಯು ಬೇಡವೆನಿಸಬಹುದು. ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನೀವು ಹಿಂದೇಟು ಹಾಕಲಿದ್ದೀರಿ. ಸ್ನೇಹಿತರ ನಡುವೆ ಹಣಕಾಸಿನ ವ್ಯವಹಾರಕ್ಕೆ ಜಗಳವಾಗಬಹುದು. ಸ್ಥಿರ ಆಸ್ತಿಯನ್ನು ಪಡೆಯುವ ಮನಸ್ಸು ಇನ್ನೊಬ್ಬರಿಗೆ ಪ್ರೇರಿತವಾಗಲಿದೆ. ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸವೂ ಆಗಿದ್ದು ನೀವು ಇದರಿಂದ ವಿಚಲಿತಗೊಳ್ಳಲಿದ್ದೀರಿ. ನಿಮಗೆ ಸಿಕ್ಕ ಸಂಪತ್ತನ್ನು ಸದುಪಯೋಗ ಮಾಡುವತ್ತ ಗಮನವನ್ನು ಹರಿಸಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಮನ್ನಣೆ ದೊರಕುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಉದ್ಯಮ, ಫುಡ್ ಪ್ರಾಡಕ್ಟ್ಗಳ ಉದ್ಯಮದಲ್ಲಿ ಕರ್ಕಾಟಕ ರಾಶಿಯವರಿಗೆ ಲಾಭ ಪ್ರಾಪ್ತಿಯಾಗಲಿದೆ. ಬೇರೆ ವಿಚಾರಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ಆರೋಗ್ಯದಲ್ಲಿ ಕಾಲಿನ ಗಂಟಿಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಡಬಹುದು ಮತ್ತು ವಾಹನ ಸಂಚಾರದಲ್ಲಿ ಜಾಗರೂಕತೆ ಮುಖ್ಯ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ಮಧ್ಯೆ ಹಿಂದೆ ನಡೆದಂಥ ಒಂದು ಸಣ್ಣ ಮನಸ್ತಾಪಗಳು ಈ ದಿನ ಮತ್ತೆ ಉಲ್ಬಣವಾಗಬಹುದು. ಜಾಗರೂಕತೆ ಮಾಡಿ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ನೀವು ಓದಿದಂಥ ಪಾಠದಿಂದಾಗಿ ನೀವು ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಕರ್ಕಾಟಕ ರಾಶಿಯವರು ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಕೃಷಿಯಲ್ಲಿ ನೀವು ಬೆಳೆದಂಥ ಬೆಳೆಗಳಿಂದ ಈ ದಿನ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ ಹಣದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಹಿಂದೆ ಯಾರಿಗೂ ನೀಡಿದಂಥ ಹಣವು ಪುನಃ ನಿಮ್ಮ ಕೈ ಸೇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ನಿವಾರಣೆಯಾಗುವಂಥ ದಿನ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಪ್ರಯಾಣದಲ್ಲಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಶುಭ ಸಂಖ್ಯೆ 8, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ನಿಮ್ಮ ಇಷ್ಟಾರ್ಥಗಳು ಬೇಗನೆ ಸಿದ್ಧಿಯಾಗಲು ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿ, ಇಂದು ನಿಮ್ಮ ಆರ್ಥಿಕತೆಯ ಮಟ್ಟವು ಗೊತ್ತಾಗಲಿದೆ. ಬರುವ ಹಣವನ್ನು ನಿಮ್ಮ ಭವಿಷ್ಯದ ಸಂಪತ್ತಾಗಿ ಕೂಡಿಯಿಡಲಿದ್ದೀರಿ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಉತ್ತಮ ಅಭಿವೃದ್ಧಿಯನ್ನು ಪಡೆಯಲಿದ್ದೀರಿ. ನಿಮ್ಮ ಮಾತುಗಳ ಮೇಲೆ ಹೆಚ್ಚು ನಿಯಂತ್ರಣದ ಅಗತ್ಯವಿದೆ. ಬರುವ ಸಮಸ್ಯೆಗಳನ್ನು ಊಹಿಸಿ ಕಾರ್ಯ ಮಾಡುವುದು ಶ್ರೇಯಸ್ಕರ. ನೀವು ಇತರರನ್ನು ಟೀಕಿಸುವುದನ್ನು ನಿಲ್ಲಿಸುವುದು ಉತ್ತಮ. ಸಂಬಂಧಗಳಿಂದ ಪ್ರಯೋಜನವನ್ನು ಪಡೆಯಲಿದ್ದೀರಿ. ಉತ್ಸಾಹದಿಂದ ನೀವು ಕಾರ್ಯದಲ್ಲಿ ಪ್ರವೃತ್ತರಾಗುವಂಥ ದಿನ. ಸಂಗಾತಿಯ ಜೊತೆ ಹೆಚ್ಚಿನ ಸಮಯವನ್ನು ಕಳೆದರೂ ಮತ್ತಷ್ಟು ಬೇಕು ಎನ್ನಿಸಬಹುದು. ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಿರ್ಧಾರ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ಉದ್ಯೋಗದಲ್ಲಿ ದಿನ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಹಣದ ವಿಚಾರದಲ್ಲಿ ಉದ್ಯೋಗದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮನಸ್ತಾಪಗಳು ಬರುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬಿಣದ ವ್ಯಾಪಾರಿಗಳು, ಮರಳಿನ, ಹೊಯ್ಗೆಯ, ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ದೇಹದಲ್ಲಿ ಈ ದಿನ ಏನೋ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥ ದಿನ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಒಳ್ಳೆಯ ಔಷಧಗಳನ್ನು ಪಡೆಯುವುದು ಉತ್ತಮ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತುಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನವನ್ನು ಸುಖಮಯವಾಗಿಸಿಕೊಳ್ಳುವಂತಹ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ವಿದ್ಯೆಯಲ್ಲಿ ನಿಮ್ಮ ಸಮಯವನ್ನು ತೊಡಗಿಸಿಕೊಳ್ಳದೆ ಸುಮ್ಮನೆ ಕಾಲಹರಣವನ್ನು ಮಾಡಲಿದ್ದೀರಿ. ಮುಂದಕ್ಕೆ ನಿಮಗೆ ಬರತಕ್ಕಂಥ ಪರೀಕ್ಷೆಗಳಲ್ಲಿ ಸಮಸ್ಯೆಗಳಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆ ಮುಖ್ಯ. ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಹಣದ ಅಭಾವವು ಕಾಡಬಹುದು. ಹಣವನ್ನು ನಿಮಗೆ ಸರಿಯಾಗಿ ಬೇರೆಯವರಿಗೆ ಹಿಂತಿರುಗಿಸಲಾಗದೇ ಇರುವಂಥ ಸ್ಥಿತಿ ಒದಗಿ ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಲ್ಬಣವಾಗಬಹುದು. ವಾಹನವು ಕೆಟ್ಟು ನಿಮ್ಮ ಸಮಯವು ವ್ಯರ್ಥವಾಗಬಹುದು. ಸಣ್ಣ ಅಪಘಾತಗಳಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಸಿಂಹರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು.
ಇನ್ನು ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆ ಮತ್ತು ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಮಂತ್ರದಿಂದ ದೂರ್ವೆಯನ್ನು ಅರ್ಚನೆ ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ, ಭೂಮಿಯ ವ್ಯಾಪಾರಸ್ಥರು ನಷ್ಟವನ್ನು ಅನುಭವಿಸಬೇಕಾಗಿ ಬರಲಿದೆ ಅಥವಾ ಹೆಚ್ಚು ಶ್ರಮದ ಓಡಾಟ, ಬೌದ್ಧಿಕ ಕಸರತ್ತುಗಳನ್ನು ಮಾಡಿ ಲಾಭವನ್ನು ಗಳಿಸುವ ಸಂದರ್ಭವಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ಅಪಮಾನವನ್ನು ಅನುಭವಿಸಬೇಕಾಗಲಿದೆ. ದುಸ್ಸಾಧ್ಯ ಎನಿಸಿಬಿಟ್ಟದ್ದನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಚಿಂತೆಗಳೇ ಇರುವ ಮನಸ್ಸನ್ನು ದೇವರ ಭಕ್ತಿಗೆ ಮೀಸಲಿಟ್ಟು ಸಮಾಧಾನಿಗಳಾಗಿ ನೀವು ತೆಗೆದುಕೊಂಡ ದೃಢ ನಿರ್ಧಾರವು ನೀವು ಮಾನಸಿಕ ದಾರ್ಶ್ಯಗಳನ್ನು ತೋರಿಸುವುದು ವಿದ್ಯಾರ್ಥಿಗಳ ಅಥವಾ ಪೋಷಕರ ನಿರ್ಲಕ್ಷ್ಯದಿಂದ ಕೆಡುವಂಥ ಸಾಧ್ಯತೆ ಇದೆ. ಪೋಷಕರ ಕಣ್ಣು ಈ ದಿನ ಮಕ್ಕಳ ಮೇಲೆ ಇರಬೇಕಾದಂಥ ದಿನ. ಆಧ್ಯಾತ್ಮದ ವಿಚಾರಗಳು ನಿಮ್ಮ ಮನಸ್ಸಿಗೆ ಈ ದಿನ ಹಿತವೆನಿಸಲಿದೆ. ಇನ್ನು ಕನ್ಯಾ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ಉತ್ತಮವಾದಂಥ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂಥ ದಿನ. ಸಂಬಳದಲ್ಲಿ ವೃದ್ಧಿಯಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಅಧಿಕವಾದಂಥ ಲಾಭಗಳನ್ನು ಆಗದೇ ಇರುವುದರಿಂದ ವ್ಯಾಪಾರದಲ್ಲಿ ಹಿನ್ನಡೆಯಾಗುವಂಥ ದಿನ. ಜಾಗರೂಕತೆ ಮುಖ್ಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತುಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನಕ್ಕೆ ದೈವಾನುಕೂಲವಿರುವುದರಿಂದ ನೀವು ಸುಖಮಯವಾದಂಥ ಒಂದು ದಾಂಪತ್ಯ ಜೀವನವನ್ನು ಮಾಡಲಿದ್ದೀರಿ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ನಿಮಗೆ ದೇವತಾ ಅನುಕೂಲ ಉಂಟಾಗಿ ವಿದ್ಯೆಯಲ್ಲಿ ನೀವು ಸ್ವಂತ ನಿಮ್ಮ ಸಮಯವನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡುವಂಥ ಯೋಗವು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ಉಂಟಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಿಗೂ ಸಾಲವನ್ನು ನೀಡದೇ ಇರುವುದು ಉತ್ತಮ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ದಿನ ನಿಮ್ಮ ಸಮಯವು ವ್ಯರ್ಥವಾಗಲಿದೆ. ಹೋದಂತಹ ಕಾರ್ಯಗಳು ಪ್ರಯಾಣದಲ್ಲಿ ಆಗದೇ ಇರುವುದರಿಂದ ತುಂಬ ದುಃಖ ಉಂಟಾಗಬಹುದು. ಪ್ರಯಾಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮುಖ್ಯವಾಗಿ ಶಿವದೇವರ ಆರಾಧನೆ, ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ತುಲಾ ರಾಶಿ, ಯಾರನ್ನೂ ಪೂರ್ತಿಯಾಗಿ ತಿಳಿಯದೆ ಒಳಗೆ ತೆಗೆದುಕೊಳ್ಳುವುದು ಬೇಡ. ಅಪರಿಚಿತರು ಕೊಟ್ಟ ವಸ್ತುಗಳಿಂದ ನಿಮಗೆ ತೊಂದರೆ ಸಂಭವಿಸಬಹುದು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನವನ್ನು ಪ್ರದರ್ಶಿಸುವ ಮೂಲಕ ನಿಮ್ಮ ಸಾಮರ್ಥ್ಯದ ಪರಿಚಯ ಆಗಲಿದೆ. ಬಹಳ ಕಾಲದ ಹಿಂದೆ ಚಿಂತಿಸಿರುವ ಕೆಲಸವು ಇಂದು ಆರಂಭಿಸಲು ಚಿಂತಿಸಲಿದ್ದೀರಿ. ಕಲಾಕ್ಷೇತ್ರದ ಜನರು ತಮ್ಮ ಜೀವನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಂಪತ್ತಿನಿಂದ ತುಂಬಿಕೊಳ್ಳಲಿದ್ದೀರಿ. ಒಂದಿಲ್ಲೊಂದು ಅವಕಾಶಗಳು ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗಲಿದೆ. ಲಕ್ಷ್ಮೀ ಕಟಾಕ್ಷವು ನಿಮಗೆ ಯಥೇಚ್ಛವಾಗಿ ಪ್ರಾಪ್ತಿಯಾಗುವಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಬರಬಹುದು. ನಿಮ್ಮವರೇ ನಿಮ್ಮ ಸ್ನೇಹಿತರ ನಿಮ್ಮ ಉದ್ಯೋಗಕ್ಕೆ ಸಮಸ್ಯೆ ಆಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭಗಳು ಪ್ರಾಪ್ತಿಯಾಗಲು ತುಂಬ ಕಷ್ಟಕರವಾದಂಥ ಒಂದು ಸ್ಥಿತಿ ಒದಗಿ ಬರಲಿದೆ. ವ್ಯಾಪಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಮುಖ್ಯವಾಗಿ ತುಲಾರಾಶಿಯವರು ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳುವಂಥ ಒಂದು ದಿನ ಬರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಸ್ವಲ್ಪ ಹಣದ ವಿಚಾರದಲ್ಲಿ ಮನಸ್ತಾಪಗಳು ಬರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ವಿದ್ಯೆಯಲ್ಲಿ ಮಕ್ಕಳಿಗೆ ದಿನ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕೂಡಿರುವುದರಿಂದ ಓದಿದಂತಹ ಪಾಠಗಳು ಸುಮ್ಮನೆ ಕಾಲಹರಣವಾಗಲಿದೆ, ವ್ಯರ್ಥವಾಗಲಿದೆ. ವಿದ್ಯೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭಗಳು ಪ್ರಾಪ್ತಿಯಾಗಲಿದೆ. ಹೊಸ ಉತ್ಪನ್ನಗಳ ಮಾರಾಟದಲ್ಲಿ ಕೃಷಿಯಲ್ಲಿ ಲಾಭಗಳು ಬರಲಿದೆ ಮತ್ತು ಹೊಸ ನಿರ್ಧಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರಿಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಹಣದಲ್ಲಿ ಸ್ವಲ್ಪ ಮಟ್ಟಿನ ಅಭಾವವು ಕಾಡಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಮತ್ತು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ತಿಳಿದು ಮುಂದುವರಿಯುವುದು ಉತ್ತಮ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ ಮುಖ್ಯವಾಗಿ 8 ಮತ್ತು ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು.
ಇನ್ನು ತುಲಾರಾಶಿಯವರ ಈ ದಿನದ ಎಲ್ಲ ಗ್ರಾಚಾರಗಳೆಲ್ಲ ಪರಿಹಾರವಾಗಿ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಶ್ರೀ ಕೃಷ್ಣದೇವರ ಆರಾಧನೆ, ಕೃಷ್ಣ ಅಷ್ಟೋತ್ತರವನ್ನು ಪಡಿಸಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ನೀವು ಪ್ರಯತ್ನಿಸಲಿದ್ದೀರಿ. ನಿಮ್ಮ ಉದ್ಯಮದ ವಿಸ್ತರಣೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಲಿದ್ದೀರಿ. ಒಂದೇ ವಿಷಯದಲ್ಲಿ ನೀವು ನಿಮ್ಮ ಗಮನವನ್ನು ಅಧಿಕವಾಗಿ ಇರಲಿದೆ. ಕೆಲವು ಘಟನೆಗಳು ಕೌಟುಂಬಿಕ ಕಾಳಜಿಗಳ ಹೆಚ್ಚಾಗುವಂತೆ ಮಾಡುವುದು ಉತ್ತಮ. ಎಷ್ಟೇ ಚತುರಮತಿಗಳಾದರೂ ಎಡವುದು ಸಾಧ್ಯತೆ ಇದೆ. ಜಾಗರೂಕತೆ ಮುಖ್ಯ. ಒಂದೇ ಶ್ರಮಕ್ಕೆ ಎರಡು ಫಲವನ್ನು ನೀಡಲು ಪಡೆಯಲು ಬಯಸಲಿದ್ದೀರಿ. ಉದ್ಯೋಗದ ಸ್ಥಳದಲ್ಲಿ ನೀವು ಮಾತು ಸಂತೋಷವನ್ನು ಇಮ್ಮಡಿಗೊಳಿಸಲಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಮಾರ್ಗದರ್ಶನ ಪ್ರಾಪ್ತಿಯಾಗಲಿದೆ. ನಿಮ್ಮ ಅಸ್ತ್ರವು ಈ ದಿನ ನಿಮಗೆ ಸಮಸ್ಯೆಯಾಗಿ ಪರಿಣಮಿಸಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಬರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ನಿಮಗೆ ದಂಡನೆಗೊಳಗಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭಗಳನ್ನು ಪಡೆದುಕೊಳ್ಳಲಿದ್ದೀರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ ಅಂತಹ ಅನಾರೋಗ್ಯವನ್ನು ನಿವಾರಣೆ ಮಾಡಿಕೊಳ್ಳಲು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹಗಳು, ಮನಸ್ತಾಪಗಳು ಬರತಕ್ಕಂಥ ದಿನ. ಅದನ್ನು ನೀವು ಜಾಗರೂಕತೆಯಿಂದ ನೋಡಿಕೊಂಡು ಮುಂದುವರಿಯುವುದು ಉತ್ತಮ. ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಓದಿದಂಥ ಪಾಠಗಳು ಹೆಚ್ಚಿನ ನಿಮಗೆ ಅದರಿಂದ ಲಾಭವು ಪ್ರಾಪ್ತಿಯಾಗದೆ ಸಮಯವು ವ್ಯರ್ಥವಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದ ಈ ದಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ಕೃಷಿಯಲ್ಲಿ ಹಿರಿಯರಿಗೆ ನಿಮ್ಮಿಂದಾಗಿ ಸಂತೋಷ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಹಣದಲ್ಲಿ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗಲಿದೆ. ಪ್ರಯಾಣದಲ್ಲಿ ವಿಶೇಷವಾಗಿ ಸುಖವಾದಂಥ ಒಂದು ಪ್ರಯಾಣ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿ, ನಿಮಗೆ ಇದಕ್ಕಿಂತ ಒಳ್ಳೆಯದಾದಂಥ ಒಂದು ಯೋಗಗಳು ಈ ದಿನ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಧನುಸು ರಾಶಿಯವರು ಈ ದಿನ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳುವಂಥ ದಿನ. ಇನ್ನು ದೈವ ಲೀಲೆಯು ನಿಮಗೆ ಈ ದಿನ ಹೆಚ್ಚಾಗಿ ಪ್ರಾಪ್ತಿಯಾಗುವಂಥ ದಿನ. ನಿಮ್ಮ ಹಠದ ಸ್ವಭಾವವನ್ನು ಮಕ್ಕಳು ನಿಮಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅವರೆದುರು ನಕಾರಾತ್ಮಕ ಗುಣಗಳು ಬೇಡ. ತಂದೆ ಮತ್ತು ಮಕ್ಕಳ ನಡುವೆ ಶೀತಲ ಸಮರಗಳು ನಡೆಯಬಹುದು. ತಾಳ್ಮೆಯ ಮಟ್ಟವು ಮಿತಿಮೀರುವಂಥ ಸಂದರ್ಭವಿದೆ. ಹಿತವಾದಂಥ ಆಹಾರವನ್ನು ಸ್ವೀಕರಿಸಿ. ಹಣಕಾಸಿನ ವ್ಯವಹಾರದಲ್ಲಿ ವೈಮನಸ್ಸು ಉಂಟಾಗಲಿದೆ. ನಿಮ್ಮ ಅಭಿಮಾನಕ್ಕೆ ಇದನ್ನು ತೊಂದರೆ ಉಂಟಾಗಬಹುದು. ಎಲ್ಲವನ್ನು ನೀವು ಜಾಗರೂಕತೆ ಮಾಡಿಕೊಳ್ಳಬೇಕು. ಇನ್ನು ಧನುಸು ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ನಿಮ್ಮ ಉದ್ಯೋಗಕ್ಕೆ ಸಮಸ್ಯೆಗಳು ಕುತ್ತಿಗೆ ಬರಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭವನ್ನು ಪಡೆಯಲು ಸ್ವಲ್ಪ ಕ್ಲಿಷ್ಟಕರವಾದಂಥ ಒಂದು ಸ್ಥಿತಿ ಇರಲಿದೆ. ಜಾಗರೂಕತೆ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸು ರಾಶಿಯವರ ದೇಹದಲ್ಲಿ ಇದನ್ನ ಅನಾರೋಗ್ಯಗಳು ಉಲ್ಬಣವಾಗಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಇದ್ದಂಥ ಮನಸ್ತಾಪಗಳು ದೂರವಾಗಿ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳುವಂಥ ದಿನ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಿಲ್ಲದೆ ವಿದ್ಯೆಯಲ್ಲಿ ಸುಖವಾದಂಥ ಒಂದು ವಿದ್ಯೆಯನ್ನು ನೀವು ಇದನ್ನು ಪಡೆದುಕೊಳ್ಳುವಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಸ್ವಲ್ಪ ವೃದ್ಧಿಯಾಗಲಿದೆ. ಮನಸ್ಸಿಗೂ ಚೇತರಿಕೆ ಉಂಟಾಗಿ ಮನಸ್ಸಿಗೂ ಹಿತ ದೊರಕುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಲಾಭಗಳು ಬರಲಿದೆ ಮತ್ತು ಹೂಡಿಕೆ ಮಾಡಿದಂಥ ಸಂಪತ್ತಿನಲ್ಲಿ ವೃದ್ಧಿಯಾಗಲಿದೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸು ರಾಶಿಯವರಿಗೆ ಪ್ರಯಾಣದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲದೆ ಸುಖವಾದಂಥ ಪ್ರವಾಸ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಧನುಸು ರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಧನುಸು ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಧನುಸು ರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ,
ನಿಮ್ಮ ಆದಾಯದ ಮೂಲವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದು ಬೇಡ. ಇದರಿಂದ ನಿಮ್ಮ ಆದಾಯಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಉದ್ಯೋಗದ ಆರಂಭದ ದಿನಗಳು ನಿಮಗೆ ಕಷ್ಟ ಎಂದು ಎನ್ನಿಸಬಹುದು. ಸಹೋದ್ಯೋಗಿಗಳ ಸಹಾಯವನ್ನು ನೀವು ಈ ದಿನ ಪಡೆಯಬೇಕಾಗಬಹುದು. ನಿಮ್ಮ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಉಂಟಾಗಲಿದೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಹತತಪ್ಪಲಿದೆ. ಮಾಡಬೇಕಾದಂಥ ಕೆಲಸಗಳನ್ನು ಆಸಕ್ತಿಯಿಂದ ಮಾಡಲಿದ್ದೀರಿ. ನಿಮ್ಮ ಗೌಣ ವಿಚಾರಗಳು ನಿಮ್ಮ ಹಿತಶತ್ರುಗಳಿಂದ ಎಲ್ಲರಿಗೂ ಗೊತ್ತಾಗಲಿದೆ. ಮಹಾವಿಷ್ಣುವಿಗೆ ಈ ದಿನ ವಿಶೇಷವಾಗಿ ಪಾಯಸ ನೈವೇದ್ಯ ಮತ್ತು ವಿಷ್ಣು ಸಹಸ್ರನಾಮ ಮಕರ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಇನ್ನು ಮಕರ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಗಳು ಗೊಂದಲಗಳು ಬರತಕ್ಕಂಥ ದಿನ. ವ್ಯಾಪಾರದಲ್ಲಿ ಲಾಭಗಳು ಉಂಟಾಗಲಿದೆ. ಬಂದಂಥ ಲಾಭವನ್ನು ಹೂಡಿಕೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ವಿಪತ್ತುಗಳು ಅನಾರೋಗ್ಯಗಳು ಇಲ್ಲದೆ ಒಳ್ಳೆಯ ರೀತಿಯಾದಂಥ ಆರೋಗ್ಯವನ್ನು ಪಡೆದುಕೊಳ್ಳುವಂಥ ದಿನ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಒಳ್ಳೆಯ ಸುಖ ದಾಂಪತ್ಯ ಜೀವನವನ್ನು ಈ ದಿನ ನೀವು ಪಡೆದುಕೊಳ್ಳುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಮಕರ ರಾಶಿಯವರು ಸಾಧನೆಯನ್ನು ಮಾಡಲಿದ್ದೀರಿ. ಬರೆದಂಥ ಪರೀಕ್ಷೆಗಳಲ್ಲಿ ದೊಡ್ಡ ಮಟ್ಟದಂದು ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿದ್ದೀರಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಅಧಿಕ ಲಾಭ ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ನಿಮಗೆ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ನಿಮಗೆ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗುವಂಥ ದಿನ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಉದ್ಭವವಾಗಬಹುದು. ಪ್ರಯಾಣದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ದಿನ ನಾಗದೇವರ ಆರಾಧನೆ ಪವಮಾನಾಭಿಷೇಕವನ್ನು ಮಾಡಿಸಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ತೊಂದರೆಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲಿದ್ದೀರಿ. ನಿಮ್ಮ ವಿರೋಧಿಗಳು ಸಹಜವಾಗಿ ಕಡಿಮೆಯಾಗಲಿದ್ದಾರೆ. ನಿಮ್ಮ ನಿಯೋಜಿತ ಕಾರ್ಯಗಳನ್ನು ಒಂದೊಂದಾಗಿ ಮಾಡಿ ಮುಗಿಸಲಿದ್ದೀರಿ. ದಾಂಪತ್ಯದಲ್ಲಿ ಉಂಟಾದಂತಹ ಕಲವು ಮಧ್ಯಸ್ಥಿಕೆಯಿಂದ ಪರಿಹಾರವಾಗಲಿದೆ. ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಮನೆಯಲ್ಲಿ ಬೈಗುಳವನ್ನು ತಿನ್ನಲಿದ್ದೀರಿ. ಕಲಿತ ವಿದ್ಯೆಗಳು ಬಳಕೆಗೆ ಬರಲಿದೆ. ನಿಮ್ಮದಾದ ವಾಹನವಿಲ್ಲದೆ ನೀವು ಬೇಸರಿಸಲಿದ್ದೀರಿ. ದೂರದವರಿಗೆ ಪ್ರವಾಸ ಹೋಗುವಂಥ ಇಚ್ಛೆ ಇದ್ದರೂ ಅದು ಆಗದೆ ಹೋಗಬಹುದು. ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆಯೂ ಬರಬಹುದು. ಶನೈಶ್ಚರನ ಪ್ರೀತ್ಯರ್ಥವಾಗಿ ಎಳ್ಳನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭವನ್ನು ಪಡೆದುಕೊಳ್ಳಲು ಸ್ವಲ್ಪ ಹರಸಾಹಸ ಪಡಬೇಕಾಗಿ ಬರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ತೊಡಕುಗಳು ತೊಂದರೆಗಳಿಲ್ಲದೆ ಒಳ್ಳೆಯ ರೀತಿಯಾದಂಥ ಆರೋಗ್ಯ ಕುಂಭರಾಶಿಯವರಿಗೆ ದಿನ ಪ್ರಾಪ್ತಿಯಾಗುವಂಥ ದಿನ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹಗಳು ಮನಸ್ತಾಪಗಳು ಬಂದದ್ದಿದ್ದರೂ ಅದು ಪರಿಹಾರವಾಗುವಂಥ ದಿನ. ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಈ ದಿನ ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು ಅಂದರೆ ಸೆಕೆಂಡ್ PUCಯ ನಂತರ ಯಾರು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರೋ ಅವರು ನಿಮ್ಮ ವಿದ್ಯೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಬೇಕು. ಒಳ್ಳೆಯ ನಿರ್ಧಾರವನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಕೃಷಿಯಲ್ಲಿ ನೀವು ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಗುರು ಹಿರಿಯರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಹೆಚ್ಚಿನ ಲಾಭವು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಪ್ರಾಪ್ತಿಯಾಗಲಿದೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ತೊಂದರೆಗಳು ಬರಬಹುದು. ವಾಹನಗಳು ಕೆಟ್ಟು ನಿಮ್ಮ ಸಮಯ ವ್ಯರ್ಥವಾಗಬಹುದು. ಪ್ರಯಾಣದ ಜಾಗರೂಕತೆ ಬೇಕು. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ಇಷ್ಟಾರ್ಥವು ಬೇಗನೆ ಸಿದ್ಧಿಯಾಗಲು ಮುಖ್ಯವಾಗಿ ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಕಾನೂನಿನ ವಿಚಾರದಲ್ಲಿ ನಿಮಗೆ ಸಕಾರಾತ್ಮಕ ಬೆಳವಣಿಗೆ ಇರಲಿದೆ. ಮಕ್ಕಳ ಜೊತೆ ವಾಗ್ವಾದ ಮಾಡುವಂಥ ಸಂದರ್ಭ ಬರಲಿದೆ. ಮನೆಯ ಬಗ್ಗೆ ಚಿಂತಿಸಿ ನೀವು ಸಮಸ್ಯೆಗಳನ್ನು ಬಗೆಹರಿಸಲಿದ್ದೀರಿ. ಆಗಿ ಹೋದ ಘಟನೆಗಳು ನಿಮ್ಮ ಸ್ಮರಣೆಗೆ ಬರಲಿದ್ದು ಅದನ್ನು ಮರೆಯುವ ಪ್ರಯತ್ನ ಮಾಡಿದರೂ ಅಸಾಧ್ಯ ಎನ್ನಿಸಬಹುದು. ಮನಸ್ಸನ್ನು ಒಂದೇ ವಿಚಾರದಲ್ಲಿ
ಮನಸ್ಸನ್ನು ನಿಲ್ಲಿಸಲು ಪ್ರಯತ್ನಿಸಲಿದ್ದೀರಿ. ಕುಟುಂಬದ ವ್ಯವಸ್ಥೆಯನ್ನು ನಿಭಾಯಿಸಲು ನಿಮಗೆ ಕಷ್ಟವಾಗುವಂಥ ದಿನ. ಭವಿಷ್ಯದ ಬಗ್ಗೆ 10 ಕನಸುಗಳು ಇರಲಿದೆ. ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ತೊಡಗುವುದು ಈ ದಿನ ಕಷ್ಟವಾಗಲಿದೆ. ಇನ್ನು ಮೀನರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಒಂದು ಗೊಂದಲಗಳು, ಕಿರಿಕಿರಿಗಳು ಬರತಕ್ಕಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ವ್ಯಾಪಾರದಲ್ಲಿ ಕೆಲವು ಸಣ್ಣ ಪುಟ್ಟ ಘಟನೆಗಳು ಬರಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಿ ಒಳ್ಳೆಯ ರೀತಿಯಾದಂಥ ಆರೋಗ್ಯ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಯಾವುದೇ ಮನಸ್ತಾಪಗಳಿಲ್ಲದೆ ನಿಮ್ಮ ದಾಂಪತ್ಯ ಜೀವನವನ್ನು ಸುಖಮಯವಾಗಿಸುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ನಿಮ್ಮ ವಿದ್ಯೆಯಲ್ಲಿ ನೀವು ಓದಿದಂಥ ಆಟಪಾಠಗಳಿಂದಾಗಿ ಹೆಚ್ಚಿನ ಸಾಧನೆಯನ್ನು ಮಾಡುವಂಥ ದಿನ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯಾಗಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಲಾಭಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿಗೂ ಹಿತ ದೊರಕುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಹಣದಲ್ಲಿ ಯಾವುದೇ ರೀತಿಯಾದಂಥ ತೊಡಕುಗಳು, ತೊಂದರೆಗಳು, ಸಮಸ್ಯೆಗಳಿಲ್ಲದೆ ಹಣಗಳು ಯಥಾಸ್ಥಿತಿಯಲ್ಲಿರುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರ ಪ್ರಯಾಣ ಇದನ್ನು ಸುಖಕರವಾಗಲಿದ್ದು ಸಣ್ಣದಾದಂಥ ಒಂದು ಪ್ರವಾಸ ಮಾಡುವಂಥ ಯೋಗವು ನಿಮ್ಮ ಪಾಲಿಗೆ ಕೂಡಿ ಬರುವಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಪರಿಹಾರವಾಗಿ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಶಿವದೇವರ ಆರಾಧನೆ, ಶಿವದೇವರ ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕ, ಬಿಲ್ವಾರ್ಚನೆ ಮತ್ತು ಪಾರಾಯಣವನ್ನು, ರುದ್ರ ಪಾರಾಯಣವನ್ನು ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ಈ ದಿನದ ನಾವೊಂದು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಪ್ರತಿಯೊಬ್ಬ ಸದಸ್ಯನಿಗೂ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು, ನೀವು ಮಾಡುವಂಥ ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು, ನಿಮಗೆ ಬಂದಂಥ ಅನಾರೋಗ್ಯ, ಗ್ರಹಚಾರ, ಆಪತ್ತು, ತಾಪತ್ರಯ, ತೊಂದರೆಗಳನ್ನು ಭಗವಂತ ದೂರೀಕರಿಸಿ ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನು ಅನುಗ್ರಹಿಸಿಕೊಟ್ಟು ಸದಾಕಾಲ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಎಂದು ಹಾರೈಸುತ್ತಾ, ವಿಶೇಷವಾಗಿ ಎಲ್ಲರೂ ಯಾರೆಲ್ಲ ನಮ್ಮ ಚಾನಲ್ನಿಗೆ ಹೊಸಬರಾಗಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲನ್ನು ತಪ್ಪದೆ ಕೆಳಗೆ ಇರತಕ್ಕಂಥ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಕಳುಹಿಸಿಕೊಡಲು, ಶೇರ್ ಮಾಡಲು ಮರೆಯದಿರಿ ಮತ್ತು ನಿಮ್ಮದೊಂದು ಅಮೂಲ್ಯವಾದಂಥ ಲೈಕನ್ನು ಕೊಡಲು ಮರೆಯದಿರಿ. ಎಲ್ಲರಿಗೂ ಸನ್ಮಂಗಲತೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜಾ ಕರ್ಮಾದಿಗಳನ್ನು ಒಳ್ಳೆಯ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡಿಸಿಕೊಡಲಾಗುವುದು. ಯಾರು ಬೇಕಾದರೂ ಸಂಪರ್ಕಿಸಬಹುದು. ಹಾಗೂ ನಮ್ಮಲ್ಲಿ ಕಂಪ್ಯೂಟರ್ ಜಾತಕ ಹಾಗೂ ನಿಮಗೆ ಜಾತಕಗಳ PDF ಅನ್ನು ಬೇಕಾದರೆ ವಾಟ್ಸಪ್ ಮೂಲಕ ಕಳಿಸಿಕೊಡಲಾಗುವುದು. ಕೇವಲ 299 ರೂಪಾಯಿಗೆ ನಿಮಗೆ ನಿಮ್ಮ ಜಾತಕದ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು. ವಾಟ್ಸಪ್ಪಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿಯನ್ನು ಕಳುಹಿಸಿಕೊಡಬಹುದು. ಹಾಗೂ ಪ್ರಶ್ನಾ ಚಿಂತನೆ, ಜಾತಕ ಚಿಂತನೆಯನ್ನು ಮಾಡಲಾಗುವುದು. ಯಾರು ಬೇಕಾದರೂ ಸಂಪರ್ಕಿಸಬಹುದು. ಸದಾಕಾಲ ಭಗವಂತ ಎಲ್ಲರಿಗೂ ಸನ್ಮಂಗಲತೆಯನ್ನೇ ಕರುಣಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಶುಭವಾಗಲಿ.